ಆತ್ಮೀಯ H60 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಇವಾಗ ನಮ್ಮ ಕಡೆ ಅಂತಾರು ಸಂಕ್ರಮಣದ ಆಜುಬಾಜು ಇವೆಲ್ಲ ಈ ಕರಿ ದಾಟೋ ಮಟ್ಟ ಇಂಥ ದುರ್ಘಟನೆಗಳಾಗ್ತಾವಂತೆಲ್ಲ ಮನ್ಯಾಗೂ ಅಂತಾರು. ಹಿರಿಯರು ಹೇಳಿದ್ರು, ನಮಗೆ ಬೇಕಾದವರು ಹೇಳಿದ್ರು, ಒಂದು ಸ್ವಲ್ಪ ಸಂಕ್ರಮಣ ದಾಟೋವರೆಗೆ ಒಂದು ಸ್ವಲ್ಪ ನೀವು ಭಾಳ ಕಾಳಜಿಯಿಂದ ಇರಬೇಕು, ಮನೆಯಲ್ಲಿ ದುರ್ಘಟನೆ ನಡೆಯುವ ಸಂಭವ ಇದೆ ಅಂತ ಭವಿಷ್ಯನೂ ಹೇಳಿದ್ರು. ಆದರೂ ಕೂಡ ಈ ಒಂದು ಅಚಾತುರ್ಯ ನಮ್ಮಿಂದನೇ ಜರುಗಿದೆ. ನಮ್ಮಿಂದನೇ ಜರುಗಿದೆ. ಅದು ಆಗ್ಬಾರ್ದಾಗಿತ್ತು. ಈಗ ಆಗ್ಬಾರ್ದಾಗಿತ್ತು. ಹಬ್ಬ ಇರೋದ್ರಿಂದ ಪಾಪ ನಮ್ಮ ಬೆಳಗಾವಿ ಡ್ರೈವರ್ ನಮಗೆ ಫೋನ್ ಮಾಡಿದ್ದ, ನಾವು ದಾವಣಗೆರೆವರೆಗೆ ಬರ್ತೀವನ್ನ ಅಂತ. ಬ್ಯಾಡ್ ಬಿಡಪ್ಪ, ಬೆಳಗ್ಗೆ ಎದ್ದು ಎಲ್ಲರೂ ಹೊಳಿಗೆ ಜಳಕಕ್ಕೆ ಹೋಗೋಣ, ನಾವು ಬೆಳಗಾವಿ ಮಠ ಬರೋಣ ಅಂತ ನಾವು ಅಲ್ಲಿ ಮಠ ಬಂದ್ವಿ. ಏನೋ ಅವ್ನ ದಾವಣಗೆರೆವರೆಗೆ ಕರೆಸ್ಕೊಂಡಿದ್ರಿ, ದುರ್ಘಟನೆ ನಡೀತಿರ್ಲಿಲ್ಲ ಅಂತ ಇವಾಗ ಅನಿಸ್ತಾ ಇದೆ. ಹೌದು, ನಾನು ಡ್ರೈವರ್ ಹಿಂದ್ಗಡೆ ಕೂತಿದ್ದೆ, ಗನ್ಮ್ಯಾನು ಮತ್ತೆ ಡ್ರೈವರ್ ಮುಂದೆ ಕೂತಿದ್ರು, ಗನ್ಮ್ಯಾನ್ ಹಿಂದ್ಗಡೆ ಮಂತ್ರಿಗಳು ಕೂತಿದ್ರು. ಸೊ ಈ ಎಲ್ಲ ಘಟನೆ ನಡೆದೋಯ್ತು. ಬಟ್ ಆದಷ್ಟು ಬೇಗ ಮಂತ್ರಿಗಳು ಚೇತರಿಸ್ಕೊಳ್ತಾರಂತ ಡ್ರೈವರ್ಗೆ ಒಂಚೂರು ಸೂಪರ್ಫಿಷಿಯಲ್ ಸ್ಕ್ರಾಚಸ್ ಇದೆ ಮೈ ಮೇಲೆ. ಗನ್ಮ್ಯಾನು ಒಂದು ಸ್ವಲ್ಪ ಶೋಲ್ಡರ್ ಇಂಜುರಿ ಇದೆ ಅಂತ ಪಾಪ ನಾನು ಬೆಳಗ್ಗೆ ಹೇಳಿದಾಗ, ಇವಾಗ ಒಂದು ಎಲ್ಲ ಸ್ಕ್ಯಾನಿಂಗ್ ಎಲ್ಲ ಮಾಡಿಸಿದ್ಮೇಲೆ ಏನು ಶೋಲ್ಡರ್ ಇಂಜುರಿ ಇದೆ ಏನು ಬಂದಿಲ್ಲ. ಸಿಂಪಲ್ ಪೇನ್ ಕಿಲ್ಲರ್ ಮೇಲೆ ದೇ ವಿಲ್ ಬಿ ಆಲ್ ರೈಟ್. ಬೆಳಗ್ಗೆ 5 ಗಂಟೆಗೆ ಇನ್ನೇನು ಒಂದು 15 ನಿಮಿಷ ನಾವು ಬೆಳಗಾವಿ ಸೇರ್ತೇವೆ ಅಂತ ಒಂದು 15 ನಿಮಿಷ ಸಮಯ ಇತ್ತು. ಅಷ್ಟರೊಳಗೆ ನಾಯಿ 2 ನಾಯಿ ಅಡ್ಡ ಬಂತು. 2 ನಾಯಿಗಳು ಒಂದರಿಂದ ಒಂದು ಬಂದಿರೋದ್ರಿಂದ ಡ್ರೈವರ್ಗೆ ಪಾಪ ಏನು ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಆ ಪ್ರಾಣಿಗಳ ಒಂದು ಜೀವ ರಕ್ಷಣೆ ಮಾಡಲಿಕ್ಕೆ ಅವನು ತರಾತುರಿಯಲ್ಲಿ ಲೆಫ್ಟ್ ಟರ್ನ್ ತಗೊಂಡಾಗ ಗಾಡಿ ಇದ್ದಿದ್ದು ರಸ್ತೆ ಕೆಳಗಡೆ ಇದ್ದು ಪಕ್ಕದ ಮರಕ್ಕೆ ಡಿಕ್ಕಿ ಹೊಡಿತು. ಆ ಸಂದರ್ಭದಲ್ಲಿ ನಮಗೆ ಒಂಚೂರು ತಲೆ ಇರಬಹುದು ಅಥವಾ ಮುಖದ ಬಲಭಾಗದಲ್ಲಿ ಮತ್ತೆ ಇಲ್ಲಿ ನನ್ನ ರೈಟ್ ಶೋಲ್ಡರ್ ಭಾಗಗಳಿಗೆ ನಮಗೆ ಪೆಟ್ಟಾಯ್ತು. ಮಾನ್ಯ ಮಂತ್ರಿಗಳಿಗೆ ಕೆಲವೊಂದು ಮೈನರ್ ಇಂಜುರೀಸ್ ಜೊತೆಗೆ ಅವರ L1 ಮತ್ತು L4 ಬೆನ್ನು ಮೂಳೆಗೆ ಹೇರ್ ಲೈನ್ ಫ್ರಾಕ್ಚರ್ ಆಗಿದೆ ಅಂತ ಈಗಾಗಲೇ ವೈದ್ಯರು ಹೇಳಿದ್ದಾರೆ. 1 ತಿಂಗಳ ಬೆಡ್ ರೆಸ್ಟ್ ಅವ್ರಿಗೆ ಹೇಳಿದ್ದಾರೆ. ಬಟ್ ಇವಾಗ ನಾನು ಮಾತಾಡ್ಸ್ಕೊಂಡು ಬಂದೆ, ಬಿಕಾಸ್ ಬೆಳಗ್ಗೆ ನಾನು ಟ್ರೀಟ್ಮೆಂಟ್ ಮುಗಿಸ್ಕೊಂಡು ಮನೆಯಲ್ಲೆಲ್ಲರೂ ಗಾಬರಿ ಇದ್ರು ಅಂತ ಮನೆಗೆ ಹೋಗ್ಬಿಟ್ಟು ಮನೆಯವ್ರಿಗೆಲ್ಲ ಸಾಂತ್ವನ ಹೇಳ್ಬಿಟ್ಟು ಇವಾಗ ಮತ್ತೆ ಬಂದು ಅಕ್ಕ ಅವ್ರಿಗೆ ಭೇಟಿ ಆದೆ. ಮಾತಾಡ್ತಾ ಇದ್ದಾರೆ, ಚೆನ್ನಾಗಿ ಮಾತಾಡ್ತಾ ಇದ್ದಾರೆ. ಒಂಚೂರು ನೋವಿದೆ ಅವ್ರಿಗೆ, ಆ ನೋವು ಸಾಕಷ್ಟು ನೋವಿದೆ. ಸರಿಯಾಗಿ ಮಾತಾಡ್ಲಿಕ್ಕೆ ಬರ್ತಾ ಇಲ್ಲ ಅವ್ರಿಗೆ. ಮತ್ತೆ ಹುಡುಗಿಗೆ ಮದುವೆ ಆಗಿ 7 ತಿಂಗಳಾಗಿದೆ. ಈಗ 7 ತಿಂಗಳು ಮದುವೆ ಆಗಿದ ನಂತರ ಕೂಡ ಅವರಲ್ಲಿ ಸ್ವಲ್ಪ ಬೇರೆ ಬೇರೆ ವಿಚಾರಕ್ಕೆ ವೈಮನಸ್ಸು ಎಲ್ಲ ಇರುತ್ತೆ. ಮತ್ತೆ ಕಳೆದ 3 ದಿನಗಳಿಂದ ಈ ಯಾರು ಅಕ್ಯೂಸ್ಡ್ ಇದ್ದಾನೆ ಅಲ್ಲ, ಅವ್ನ ಹೆಂಡತಿ ಮತ್ತೆ ಡಿಸೀಸ್ದು ಮಗಳು, ಇವರಿಗೆ ಒಂದು ಸ್ವಲ್ಪ ಮೈಗೆ ಹುಷಾರಿಲ್ದಿರೋ ಕಾರಣ ಈ ಹುಡುಗ ಅವಳಿಗೆ ಯಾವುದೇ ರೀತಿ ಚಿಕಿತ್ಸೆ ಇಂಥದ್ದು ಕೊಡ್ಸಿರೋದ ಕಾರಣ ಅವರ ತಾಯಿ ಬಂದು ಅವರ ಮಗಳಿಗೆ ಚಿಕಿತ್ಸೆಯನ್ನು ಕೂಡ ನೀಡ್ತಾರೆ. ಚಿಕಿತ್ಸೆಯನ್ನು ನೀಡಿ ಅದ್ರದ್ದು ವೆಚ್ಚನೂ ಅವ್ರ ತಾಯಿನ ಕೂಡ ಕೊಟ್ಟಿರ್ತಾರೆ. ಈ ವಿಚಾರವಾಗಿ ಈ ದಿನ ಬೆಳಗ್ಗೆ ಅವರ ಮಗಳನ್ನ ಯೋಗಕ್ಷೇಮ ವಿಚಾರಿಸಲಿಕ್ಕೆ ಮತ್ತೆ ಅವರ ಅಳಿಯನ್ಗೆ ಬುದ್ಧಿಮಾತು ಹೇಳಲಿಕ್ಕೆ ಇವ್ರ ತಾಯಿ ಅವ್ರ ಮನೆಗೆ ಬಂದಿರ್ತಾರೆ. ಮನೆಗೆ ಬಂದಿದ್ದ ಸಂದರ್ಭದಲ್ಲಿ ತಾಯಿಗೆ ಮತ್ತೆ ಅವ್ರ ಅಳಿಯನ್ಗೆ ಮಾತುಕತೆ ನಡೆಯುತ್ತೆ. ಆ ಸಮಯದಲ್ಲಿ ಅಳಿಯ ಹೋಗ್ಬಿಟ್ಟು ಅವರ ತಂದೆ ತಾಯಿನಿ ಕೂಡ ಕರ್ಕೊಂಬರ್ದಾಗ ಎಲ್ಲರ ನಡುವೆನೂ ಮಾತಿನ ಒಂದು ಆರ್ಗ್ಯುಮೆಂಟ್ ನಡೆಯುತ್ತೆ. ಮತ್ತೆ ಆರ್ಗ್ಯುಮೆಂಟ್ ನಡೆಯೋ ಸಂದರ್ಭದಲ್ಲಿ ಈ ಅಳಿಯ ಇದ್ದವನು ಡಿಸೀಸ್ಡಿಗೆ ಅಲ್ಲೇ ಇದ್ದಿದ್ದ ಮನೆಯಲ್ಲಿ ಒಂದು ಶಾರ್ಪ್ ಇನ್ಸ್ಟ್ರೂಮೆಂಟ್ ಇಂದ ಅವರಿಗೆ ಒಂದು ಸ್ಟ್ಯಾಬ್ ಇಂಜುರಿ ಮಾಡ್ತಾರೆ. ಸ್ಟ್ಯಾಬ್ ಇಂಜುರಿ ಮಾಡಿದ ನಂತರ ಬ್ಲೀಡಿಂಗ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ.
ಬ್ಲೀಡಿಂಗ್ ಆದಮೇಲೆ ಅವರಿಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾರೆ. ಹಾಸ್ಪಿಟ್ಲಲ್ಲಿ ಕರ್ಕೊಂಡು ಹೋದಾಗ ಅವರು ಮೃತಪಟ್ಟಿರ್ತಾರೆ. ಈ ಬಗ್ಗೆ ಡಾಕ್ಟರ್ಸು ಸ್ಪಷ್ಟನೆಯನ್ನು ನೀಡಿದ ಮೇಲೆ ನಾವು ಸ್ಟೇಟ್ಮೆಂಟ್ನ ತಗೊಂಡು ಪ್ರಕರಣವನ್ನು ಕೂಡ ದಾಖಲು ಮಾಡಿಕೊಂಡು 3 ಜನ ಆರೋಪಿತರನ್ನ ನಾವು ದಸ್ತಗಿರಿ ಮಾಡಿದ್ವಿ. ಈ ದಿನ ಬೆಳಗ್ಗೆ ಶಾಪುರ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಬರೋ ರೈತ್ ಗಲ್ಲಿಯಲ್ಲಿ ಒಂದು ಕೊಲೆ ಪ್ರಕರಣ ದಾಖಲಾಗಿದೆ. ಈ ಕೊಲೆ ಪ್ರಕರಣದ ಸಾರಾಂಶ ಏನು ಅಂತ ಹೇಳಿದ್ರೆ, ರೇಣುಕಾ ಪಾಡುಮುಖಿ, ವಯಸ್ಸು 44, ಇವರಿಗೆ ಒಂದು ಸ್ಟ್ಯಾಬಿಂಗ್ ಇಂಜುರಿ ಆಗಿರುತ್ತೆ. ಸ್ಟ್ಯಾಬಿಂಗ್ ಇಂಜುರಿ ಆಗಿ ಅವ್ರಿಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋ ಸಮಯದಲ್ಲಿ ಅವರು ಎಕ್ಸೆಸಿವ್ ಬ್ಲೀಡಿಂಗ್ ಆಗಿ ಅವರು ಸಾವನ್ನಪ್ಪಿರ್ತಾರೆ. ಈ ಸ್ಟ್ಯಾಬಿಂಗ್ ಇಂಜುರಿ ಮಾಡಿದವರು ಅವರ ಸ್ವಂತ ಅಳಿಯನೇ ಆಗಿರ್ತಾರೆ. ಈ ಅಳಿಯ ಹೆಸರು ಬಂದು ಶುಭಂ ದತ್ತ ಬಿರ್ಜೆ ಅಂತ ಹೇಳಿ. ಇದರಲ್ಲಿ ಈ ಪ್ರಕರಣದಲ್ಲಿ ಅವರ ತಂದೆ ತಾಯಿ ಕೂಡ ಭಾಗಿಯಾಗಿರ್ತಾರೆ. ಅವ್ರ ಹೆಸರು ಸುಜಾತ ಬಿರ್ಜಿ ಮತ್ತೆ ದತ್ತ ಬಿರ್ಜಿ ಅಂತ ಹೇಳಿ. ಇವರು 3 ಜನನ ನಾವು ಆಲ್ರೆಡಿ ದಸ್ತಗಿರಿ ಮಾಡಿದ್ದೀವಿ, ಮತ್ತೆ ಅವರಿಗೆ ನಾವು ಜುಡಿಷಿಯಲ್ ಕಸ್ಟಡಿಗೆ ಕೂಡ ನಾವು ಕಳಿಸ್ಕೊಡ್ತೀವಿ. ಈ ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.